ಇದು ಜನಸಾಮಾನ್ಯರು ನೋಡಲೇಬೇಕಾದಂಥ ಸ್ಟೋರಿ. ನಿಮ್ಮೂರಲ್ಲಿ ಕೆರೆ ಕಟ್ಟೆಗಳ ಅಭಿವೃದ್ಧಿ ಆಗ್ತಾ ಇದೆಯಾ ಅಥವಾ ಪಾಳು ಬಿದ್ದಿದೆಯಾ? ಹೂಳು ತೆಗೆಸಬೇಕಾದ ಅಧಿಕಾರಿಗಳು ಗಡಾದ ನಿದ್ದೆಗೆ ಜಾರಿದ್ದಾರಾ? ಹಾಗಾದರೆ ಜನಸಾಮಾನ್ಯರಾದ ನಾವು ಸುಮ್ಮನೆ ಕೈ ಕೊಟ್ಕೊಂಡು ಕೂರಬೇಕಾ? ಉತ್ತಮ ನಾಗರಿಕರಾಗಿ ನಾವೇನು ಮಾಡಬೇಕು? ಈ ಸ್ಟೋರಿ ನೋಡಿ. ಸೊ ಸರ್ಕಾರದೇ ಒಂದು ನಮ್ಮದು ಅಂದಾಜುಗಳ ಪ್ರಕಾರ ಒಂದು 2-2.5 ಕೋಟಿ ಬೇಕು. ನಾವು ಕೇವಲ 19 ಲಕ್ಷ ರೂಪಾಯಿ ಮಾಡಿದ್ವಿ. ಹೆಂಗೆ ಸಾಧ್ಯ? ನೀರು ಭೂಮಿ ಮೇಲಿನ ಅತ್ಯಮೂಲ್ಯ ಸಂಪತ್ತು. ಸಕಲ ಜೀವರಾಶಿಗಳಿಗೂ ನೀರು ಜೀವಾಳ. ಜೀವ ಜಲವಿಲ್ಲದೆ ಬದುಕೇ ಅಸಾಧ್ಯ. ಆದರೆ ರಾಜ್ಯದಲ್ಲಿ ಜಲಮೂಲಗಳೇ ಬತ್ತಿ ಹೋಗುತ್ತಿವೆ. ಹಲವೆಡೆ ಸಣ್ಣ ಕುರುಹುಗಳಿಲ್ಲದಂತೆ ಅದೆಷ್ಟೋ ಕೆರೆಗಳು ಮಾಯವಾಗುತ್ತಿವೆ. ಒಂದು ಕಾಲದ ಕೆರೆಗಳು ಇವತ್ತು ಆಟದ ಮೈದಾನ, ಕ್ರೀಡಾಂಗಣ, ಬಸ್ ನಿಲ್ದಾಣ, ಲೇಔಟ್ಗಳಾಗಿ ಬದಲಾಗಿ ಹೋಗಿವೆ. ಇನ್ನು ಕೆಲವೊಂದಿಷ್ಟು ಕೆರೆಕಟ್ಟೆಗಳು ತ್ಯಾಜ್ಯಗಳಿಂದ ಮಲಿನಗೊಂಡು ನಲುಗುತ್ತಿವೆ. ಕೆರೆಗಳನ್ನು ಕಾಪಾಡಬೇಕಾದ ಸರ್ಕಾರ ಮಾತ್ರ ಕಣ್ಮುಚ್ಚಿ ಕುಳಿತುಕೊಂಡಿದೆ. ಭರತನಾಡು ಗೌರಿಬಿದನೂರಿನಲ್ಲಿ ಜಲಕ್ರಾಂತಿ. 16 ಕೆರೆಗಳಿಗೆ ಮರುಜೀವ ಕೊಟ್ಟ ಗ್ರಾಮಸ್ಥರು. ಜನರು ಎಚ್ಚೆತ್ತುಕೊಂಡ್ರೆ ಶ್ರೀಸಾಮಾನ್ಯರು ಜವಾಬ್ದಾರಿಯುತ ನಾಗರಿಕರಾದರೆ ಸಮಾಜವನ್ನೇ ಬದಲಿಸಬಹುದು ಅನ್ನೋದಕ್ಕೆ ಇದೇ ದ ಬೆಸ್ಟ್ ಎಕ್ಸಾಂಪಲ್ ಹಾಗೂ ಈ ಎಲ್ಲ ದೃಶ್ಯಗಳೇ ಸಾಕ್ಷಿ. ಇಲ್ಲಿ ಸರ್ಕಾರ ಮಾಡದೇ ಇರುವಂತಹ ಕೆಲಸವನ್ನ ಜನರೇ ಮಾಡಿ ತೋರಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕಿನ ಜನರೇ ಪ್ರತಿ ಗ್ರಾಮದ ಗ್ರಾಮಸ್ಥರಿಂದ ಹಣವನ್ನ ಸಂಗ್ರಹಿಸಿ ಕೆರೆಗಳ ಅಭಿವೃದ್ಧಿಗೆ ಮುಂದಾಗಿದ್ದಾರೆ. ಸುಮಾರು ಸಾಕಷ್ಟು ಹಣವನ್ನ ವ್ಯಯಿಸಿ, ಅದು ಸಾರ್ವಜನಿಕರ ಹಣವನ್ನ ವ್ಯಯಿಸಿ ನಮಗೆ ಬೇಕಾದಂತಹ ಜೀವ ಮೂಲವನ್ನ ನಾವೇ ಉಳಿಸ್ಕೊಳ್ತೀವಿ ಅಂತ ಪಣ ತೊಟ್ಟಿ ಇಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಬಲವಿದೆ. ಸರ್ಕಾರದ ಯಾವುದೇ ಹಣ ನಮಗೆ ಭಿಕ್ಷೆ ನಮಗೆ ಬೇಡ ಎನ್ನುವ ಮುಖಾಂತರವಾಗಿ ಅಭಿವೃದ್ಧಿ ಕೆಲಸಕ್ಕೆ ಕೈ ಹಾಕಿರುವಂತದ್ದು. ಅಂದ್ರೆ ಇಲ್ಲಿರುವಂತಹ ರೈತರಿಗೆ, ಯಾಕೆ ಚಿಕ್ಕಬಳ್ಳಾಪುರ ಅಂದ ತಕ್ಷಣ ರೈತರ ಜೀವನಾಡಿ ಈ ನೀರು ಕೂಡ, ಅದರ ಜೊತೆಗೆ ಈ ಹೂಳನ್ನ ತೆಗೆದುಕೊಂಡು ರೈತರು ತಮ್ಮ ಹೊಲಗಳಿಗೆ, ಗದ್ದೆಗಳಿಗೆ, ತೋಟಗಳಿಗೆ ಹಾಕೊಳ್ಳುವಂಥದ್ದು. ಆಶ್ಚರ್ಯ ಅನಿಸಿದ್ರು ಇದು ಸತ್ಯ. ಗೌರಿಬಿದನೂರು ತಾಲೂಕಿನಲ್ಲಿ ಜನರೇ ತಮ್ಮ ಸ್ವಂತ ಹಣದಲ್ಲಿ ಕೆರೆಗಳಿಗೆ ಮರುಜೀವ ನೀಡಿದ್ದಾರೆ. ಬರೋಬ್ಬರಿ ಒಂದಲ್ಲ ಎರಡಲ್ಲ 12 ಕೆರೆಗಳ ಹೂಳೆತ್ತಿ ಸೈ ಎನಿಸಿಕೊಂಡಿದ್ದಾರೆ. ಇಲ್ಲಿರುವಂತಹ ಜನರ ಮನಸ್ಸು ನೋಡಿ, ನಮಗೆ ಸರ್ಕಾರದಿಂದ ಯಾವುದೇ ರೀತಿ ನೆರವು ಬೇಡ, ಆದ್ರೆ ನಮ್ಮ ಸಂಪನ್ಮೂಲವನ್ನ ನಾವೇ ಉಳಿಸ್ಕೊಳ್ತೀವಿ, ನಮ್ಮ ಹಣವನ್ನ ಹಾಕುವ ಮುಖಾಂತರವಾಗಿ ನಮ್ಮ ಸಂಪನ್ಮೂಲವನ್ನ ನಾವೇ ಕಾಪಾಡ್ಕೊಳ್ತೀವಿ ಎನ್ನುವ ಮುಖಾಂತರವಾಗಿ ಎಲ್ಲರೂ ಕೈ ಜೋಡಿಸಿ ಈಗ ಕೆರೆಗಳ ಅಭಿವೃದ್ಧಿಗೆ ಮುಂದಾಗಿರುವಂಥದ್ದು ಗಮನಿಸ್ತಾ ಇರಬಹುದು ನೀವು ಈ ದೃಶ್ಯದಲ್ಲಿ. ಈಗಾಗಲೇ ಸಾಕಷ್ಟು ಕೆರೆಗಳ ಹೂಳೆತ್ತುವಂತಹ ಕೆಲಸವನ್ನ, ಅಭಿವೃದ್ಧಿ ಕೆಲಸವನ್ನ ಮಾಡಲಾಗ್ತಾ ಇದೆ. ಇಲ್ಲಿವರೆಗೂ ಕೂಡ ಸುಮಾರು 12 ಕೆರೆಗಳ ಹೂಳೆತ್ತುವ ಕೆಲಸ ಹಾಗೆ ಅಭಿವೃದ್ಧಿ ಕೆಲಸವನ್ನ ಮಾಡುವ ಮುಖಾಂತರವಾಗಿ ಬೇರೆ ಗ್ರಾಮದವರು ನಮ್ಮ ಕೈಯಾರೆ ನಾವು ಹಣವನ್ನ ಹಾಕಿ ನಾವೆಲ್ಲರೂ ಒಗ್ಗಟ್ಟಿನಿಂದ, ಅಂದ್ರೆ ಗ್ರಾಮದ ಜನರು ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವ ಮುಖಾಂತರವಾಗಿ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅನುದಾನಕ್ಕೆ ಕಾದು ನಾವೇ ಸ್ವಚ್ಛಗೊಳಿಸಿದ್ವಿ. ಯಾಕೆಂದರೆ ಈಗ ಸರ್ಕಾರದ್ದು ಅನುದಾನ ತೊಗೊಳಕ್ಕೆ ಹೋದರೆ ಪಂಚಾಯತಿಯಲ್ಲಿ ನರೇಗಾಯಿಂದ ಮಾಡಬೇಕಾಗುತ್ತೆ. ಅದರಲ್ಲಿ ಫೋಟೋಗಳು ತೆಗಿಸ್ಬೇಕು. ದಿನ 10 ಜನದ್ದು, ಬೆಳಗ್ಗೆ ಒಂದು ಸರಿ, ನೈಟ್ ಒಂದು, ಸಾಯಂಕಾಲ ಒಂದು ಸರಿ. ಅದು ದುಡ್ಡು ಬರೋದು ಕೂಲಿ ದುಡ್ಡೆಲ್ಲ ಇದು ಜಾಬ್ ಕಾರ್ಡ್ಗೆ ಹೋಗುತ್ತೆ. ಅದು ವಾಪಸ್ ಬರಬೇಕು ಅಂದರೆ ತಿಂಗಳಾನುಗಟ್ಟಲೆ ಆಗುತ್ತೆ. ಬಿಲ್ ಆಗಬೇಕಂದ್ರೆ ವರ್ಷಗಟ್ಟಲೆ ಆಗುತ್ತೆ. ಹಾಗಾಗಿ ಅವ್ರದ್ದು ಸಹಾಯ ಬೇಡ ಅಂದ್ಬಿಟ್ಟು ನಾವೇ ಸ್ವಂತವಾಗಿ ಊರಲ್ಲೆಲ್ಲ ಸೇರಿಕೊಂಡು ಮಾಡೋಣ ಅಂದ್ಬಿಟ್ಟು ನಿರ್ಧಾರ ತೊಗೊಂಡ್ವಿ. ಕೆರೆಯ ಮಣ್ಣಿನಿಂದ ರೈತರಿಗೂ ಅನುಕೂಲ. ಕೆರೆಯಿಂದ ನಾವು ಫರ್ಟಿಲೈಸರ್ಸ್ ಆಚೆ ಕಡೆಯಿಂದ ತಗೋಬೇಕಂದ್ರೆ ಎಷ್ಟು ನಾವು ಎಫರ್ಟ್ ಹಾಕ್ತೀವೋ ಅಷ್ಟು ಮಣ್ಣಲ್ಲಿ ಸಿಗೋವಂಥ ಫಲವತ್ತಾದ ಮಣ್ಣಲ್ಲಿ ಪ್ರತಿಯೊಂದು ಅಂಶವೂ ಪ್ರೆಸೆಂಟ್ ಆಗಿರುತ್ತೆ. ಅದರಿಂದ ಎಲ್ಲ ರೈತರಿಗೂ ಕೆರೆಯಿಂದ ಮಣ್ಣು ತಗೊಂಡು ಹೋಗೋದ್ರಿಂದ ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ. ಅದರಿಂದ ಬೆಳಿಬೋದು, ಚೆನ್ನಾಗಿ ಬೆಳಿಬೋದು. ಮತ್ತು ಅದೇ ರೀತಿಯಾಗಿ ಬೇರೆ ಕಡೆ ಇವಾಗ ನಾವು ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಮರ್ಷಿಯಲ್ ಕ್ರಾಪ್ಸೇ ಆಗಲಿ, ವೆಜಿಟೇಬಲ್ ಕ್ರಾಪ್ಸೇ ಆಗಲಿ, ಪ್ರತಿಯೊಂದು ಬೆಳೆಯೋದಕ್ಕೆ ಒಂದು ಅನುಕೂಲ ಇದರಿಂದ ಸಿಗ್ಬೋದು ಅಂತ ನಮ್ಗೆ. ಸರ್ಕಾರಕ್ಕೆ 2 ಕೋಟಿ ಬೇಕು, ನಮಗೆ 19 ಲಕ್ಷ ಸಾಕು. ಗೌರಿಬಿದನೂರಿನಲ್ಲಿ ಜಲಕ್ರಾಂತಿ ಮಾಡಿದ ಕೆರೆಗಳ ಅಭಿವೃದ್ಧಿಗೆ ಮಾರ್ಗದರ್ಶಕರಾಗಿರುವ ಮಳೆ ನೀರು ಸಂಗ್ರಹಣೆ, ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುತ್ತಿರುವಂತಹ ಪ್ರಸಾದ ರೆಡ್ಡಿ ಅವರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿದರು. ಕೆರೆಯೊಂದರ ಅಭಿವೃದ್ಧಿಗೆ ಸರ್ಕಾರಕ್ಕೆ 2 ಕೋಟಿ ಬೇಕು, ಆದರೆ ನಾವು 19 ಲಕ್ಷದಲ್ಲಿ ಮಾಡಿದ್ದೀವಿ ಅಂತ ಹೇಳಿದರು. ಸೊ ಸರ್ಕಾರದೇ ಒಂದು ನಮ್ಮದು ಅಂದಾಜುಗಳ ಪ್ರಕಾರ ಹಲವಾರು 2-2.5 ಕೋಟಿ ಬೇಕು. ನಾವು ಕೇವಲ 19 ಲಕ್ಷ ರೂಪಾಯಿ ಮಾಡಿದ್ವಿ. ಹೆಂಗೆ ಸಾಧ್ಯ? ಇದು ಸಮುದಾಯ ಅದು ಅದ್ರ ಬಗ್ಗೆನೂ ಸಹ ಎಲ್ಲೋ ಕಡೆ ನಾಗರಿಕರಿಗೆ ಒಂದು ಸ್ಟಾರ್ಟಿಂಗ್ ಡೌಟ್ ಇತ್ತು. ಬಟ್ ಒಂದು ಕೆರೆ ಮಾಡಿದ್ಮೇಲೆ ಸಂಪೂರ್ಣವಾಗಿ ಅವ್ರಿಗೆ ನಂಬಿಕೆ ಬಂದಿದೆ. ನಮ್ದು ಇನ್ನೊಂದು ಏನಪ್ಪ ಅಂದರೆ ನಮಗೆಲ್ಲರೂ ಸಹ ನಿಸ್ವಾರ್ಥತೆ ಮೇಡಮ್.
ಸಕಾರಾತ್ಮಕ ಧೋರಣೆ, ನಾವೆಲ್ಲರೂ ಸಹ ಟೀಮ್ ಸ್ಪಿರಿಟ್ ಅನ್ನೋದು ಪಾಸಿಟಿವ್ ಆಟಿಟ್ಯೂಡ್ ಇದೆ. ಬಹುಶಃ ಐ ಥಿಂಕ್ ದಟ್ ಈಸ್ ವಾಟ್ ದ ಕಂಟ್ರಿ ನೀಡ್ಸ್. ಬೇಸಿಕಲಿ ವಿ ನೀಡ್ ಪೀಪಲ್ ವಿತ್ ಪಾಸಿಟಿವ್ ಮೈಂಡ್ ಸೆಟ್. ಕೇವಲ ಚಿಕ್ಕಬಳ್ಳಾಪುರ ಮಾತ್ರವಲ್ಲ, ಬೆಂಗಳೂರಲ್ಲೂ ಕೂಡ ಕೆರೆಗಳನ್ನು ಕಾಪಾಡಬೇಕಾದಂತಹ ಜಿಬಿಎ ನಿದ್ದಿಗೆ ಜಾರಿದೆ. ಹೀಗಾಗಿ ಸಿಲಿಕಾನ್ ಸಿಟಿಯಲ್ಲಿ ಲೇಕ್ ವಾರಿಯರ್ಸ್ಗಳು ಕೆರೆಗಳಿಗೆ ಮರುಜೀವವನ್ನು ನೀಡುತ್ತಿದ್ದಾರೆ. ಸ್ವಂತ ಹಣದಿಂದ ಪಂಚಾಯಿತಿ NGO ಸಹಾಯವನ್ನು ಪಡೆದು ಇವರಿಗೂ 14 ಕೆರೆಗಳನ್ನು ಗುರುತಿಸಿ ಅಭಿವೃದ್ಧಿಪಡಿಸಿದ್ದಾರೆ. ಬೆಳ್ಳಂದೂರು, ವರ್ತೂರು ಕೆರೆಗಳಂತಹ ಅತಿದೊಡ್ಡ ಕೆರೆಗಳಿಗೆ ಇದೀಗ ಮರುಜೀವ ನೀಡಿದ್ದಾರೆ. ಅತಿಯಾದ ಆಕ್ರಮಣ, ಮತ್ತೊಂದು ಕಡೆ ನಗರೀಕರಣ, ಕಾಂಕ್ರೀಟ್ ಅನ್ನ ಕೂಡಿರುವಂತಹ ಬೆಂಗಳೂರು ಇವತ್ತು ಎಷ್ಟೋ ಕೆರೆಗಳನ್ನ ನುಂಗ್ ಹಾಕ್ಬಿಟ್ಟಿದೆ. ಸೊ ಪ್ರಮುಖವಾಗಿ ಇವತ್ತು ನಾವಿರುವಂತದ್ದು ವರ್ತೂರು ಕೆರೆ ಹತ್ರ. ನೋಡಿ, ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ ಇಡೀ ಡ್ರೈನೇಜ್ ಎಲ್ಲ ಕೂಡ ಒಂದ್ ಕಡೆ ಹರಿದು ಹೋಗ್ತಾ ಇದೆ, ಮತ್ತೊಂದು ಕಡೆ ಗಲೀಜು ಒಂದ್ ಕಡೆ ನಿಂತಿದೆ, ಇನ್ನೊಂದು ಕಡೆ ಕೆರೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಅನ್ನುವಂತಹ ಕುಂಟು ನೆಪ ಹೇಳುವಂತಹ ಅಧಿಕಾರಿಗಳಿಗೆ ಎಲ್ಲೋ ಒಂದು ಕಡೆ ಇವೆಲ್ಲ ಉದಾಹರಣೆ ಅಂತ ಹೇಳ್ಬೋದು. ಸಾರ್ವಜನಿಕರಿಂದಲೇ ಕೆರೆಗಳು ಉಳಿದಿರೋದು. ಈಗ ಪಬ್ಲಿಕ್ ಇನ್ವಾಲ್ವ್ಮೆಂಟ್ ಇಂದನೇ ಕೆರೆಗಳು, ನಮ್ಮ ಎಕೋಲಾಜಿಕಲ್ ಸ್ಪೇಸಸ್ ಎಲ್ಲ ಉಳಿದಿರೋದು. ಹೆಚ್ಚು ಭಾಗ ಪಬ್ಲಿಕ್ ಇನ್ವಾಲ್ವ್ಮೆಂಟ್ ಇರಲಿಲ್ಲ ಅಂತಂದರೆ ಎಲ್ಲವೂ ಇಲ್ಲ ಬಿಲ್ಡರ್ಸ್ ತಗೊಬಿಟ್ಟಿರೋರು, ಇಲ್ಲ ನೆಗ್ಲೆಕ್ಟಾಗಿ ಹಾಳಾಗ್ಬಿಟ್ಟಿರೋದು. ನಮ್ಮ ಇನ್ವಾಲ್ವ್ಮೆಂಟಿಂದ ನಾವು ಏನು ಲೆಟರ್ಸ್ ಬರಿತೀವಿ, ನಾವು ರಿಕ್ವೆಸ್ಟ್ ಏನು ಮಾಡ್ತೀವಿ, ಅದರಿಂದ ಇದು ಏನು ಉಳಿದಿದೆ. ಸರ್ಕಾರ ಯಾಕೆ ನಮ್ಮ ಸಲಹೆ ಬಳಸಿಕೊಳ್ತಿಲ್ಲ? ನಮ್ಮ ಜನನೇ ಅಷ್ಟು ಚೆನ್ನಾಗಿ ರಿಸರ್ಚ್ ಮಾಡಿ ಡೀಟೇಲಾಗಿ ಪ್ಲ್ಯಾನ್ಸ್ ಕೊಡ್ತಾ ಇದ್ದಾರೆ, ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ. ಬಟ್ ಅದನ್ನು ಉಪಯೋಗಿಸ್ಕೋತಾ ಇಲ್ಲ. ಸೊ ಅದು ದೊಡ್ಡ ಬೇಜವಾಬ್ದಾರಿ, ಒಂದು ತುಂಬ ದುಃಖ ಕೊಡುವಂಥ ಒಂದು ಸಂಗತಿ. ಇದಿಷ್ಟೇ ಅಲ್ಲ, ಬೆಂಗಳೂರಿನ ದಕ್ಷಿಣದಲ್ಲಿರುವಂತಹ ಅಕ್ಷಯನಗರ ಕೆರೆ ಪುನರುಜ್ಜೀವನ ಮಾಡದೆ ಜಿಬಿಎ ನಿರ್ಲಕ್ಷ್ಯವನ್ನು ವಹಿಸಿದೆ. ಮನವಿ ಮಾಡಿ ಮಾಡಿ ಸುಸ್ತಾದ ಜನರು ತಾವೇ ಹಣವನ್ನು ಸಂಗ್ರಹಿಸಿ ಕೆರೆ ಸ್ವಚ್ಛ ಮಾಡ್ತಿದ್ದಾರೆ. ನೋಡಿದ್ರಲ್ವಾ, ಸರ್ಕಾರ ಮಾಡಬೇಕಾದಂತಹ ಕೆಲಸವನ್ನ ಜನರೇ ಮಾಡಿ ತೋರಿಸಿದ್ದಾರೆ. ಸಾರ್ವಜನಿಕರು ಮನಸ್ಸು ಮಾಡಿದ್ರೆ ಯಾವುದು ಕೂಡ ಅಸಾಧ್ಯವಲ್ಲ ಅಂತ ಮತ್ತೆ ಪ್ರೂವ್ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ರೂಪಾ ಚಂದ್ರು, ರಿಪಬ್ಲಿಕ್ ಕನ್ನಡ. ಇದು ಜನಸಾಮಾನ್ಯರು ನೋಡಲೇಬೇಕಾದಂಥ ಸ್ಟೋರಿ. ನಿಮ್ಮೂರಲ್ಲಿ ಕೆರೆ ಕಟ್ಟೆಗಳ ಅಭಿವೃದ್ಧಿ ಆಗ್ತಾ ಇದೆಯಾ ಅಥವಾ ಪಾಳು ಬಿದ್ದಿದೆಯಾ? ಹೂಳು ತೆಗೆಸಬೇಕಾದ ಅಧಿಕಾರಿಗಳು ಗಡಾದ ನಿದ್ದೆಗೆ ಜಾರಿದ್ದಾರಾ? ಹಾಗಾದರೆ ಜನಸಾಮಾನ್ಯರಾದ ನಾವು ಸುಮ್ಮನೆ ಕೈಕೊಟ್ಕೊಂಡು ಕೂರಬೇಕಾ? ಉತ್ತಮ ನಾಗರಿಕರಾಗಿ ನಾವೇನು ಮಾಡಬೇಕು? ಈ ಸ್ಟೋರಿ ನೋಡಿ. ಸೊ ಸರ್ಕಾರದೇ ಒಂದು ನಮ್ಮದು ಅಂದಾಜುಗಳ ಪ್ರಕಾರ 2-2.5 ಕೋಟಿ ಬೇಕು. ನಾವು ಕೇವಲ 19 ಲಕ್ಷ ರೂಪಾಯಿನಲ್ಲಿ ಮಾಡಿದ್ವಿ. ಹೆಂಗೆ ಸಾಧ್ಯ? ನೀರು ಭೂಮಿ ಮೇಲಿನ ಅತ್ಯಮೂಲ್ಯ ಸಂಪತ್ತು. ಸಕಲ ಜೀವರಾಶಿಗಳಿಗೂ ನೀರು ಜೀವಾಳ. ಜೀವ ಜಲವಿಲ್ಲದೆ ಬದುಕೇ ಅಸಾಧ್ಯ. ಆದರೆ ರಾಜ್ಯದಲ್ಲಿ ಜಲಮೂಲಗಳೇ ಬತ್ತಿ ಹೋಗುತ್ತಿವೆ. ಹಲವೆಡೆ ಸಣ್ಣ ಕುರುಹುಗಳಿಲ್ಲದಂತೆ ಅದೆಷ್ಟೋ ಕೆರೆಗಳು ಮಾಯವಾಗುತ್ತಿವೆ. ಒಂದು ಕಾಲದ ಕೆರೆಗಳು ಇವತ್ತು ಆಟದ ಮೈದಾನ, ಕ್ರೀಡಾಂಗಣ, ಬಸ್ ನಿಲ್ದಾಣ, ಲೇಔಟ್ಗಳಾಗಿ ಬದಲಾಗಿ ಹೋಗಿವೆ. ಇನ್ನು ಕೆಲವೊಂದಿಷ್ಟು ಕೆರೆಕಟ್ಟೆಗಳು ತ್ಯಾಜ್ಯಗಳಿಂದ ಮಲಿನಗೊಂಡು ನಲುಗುತ್ತಿವೆ. ಕೆರೆಗಳನ್ನು ಕಾಪಾಡಬೇಕಾದ ಸರ್ಕಾರ ಮಾತ್ರ ಕಣ್ಮುಚ್ಚಿ ಕುಳಿತುಕೊಂಡಿದೆ. ಭರತನಾಡು ಗೌರಿಬಿದನೂರಿನಲ್ಲಿ ಜಲಕ್ರಾಂತಿ. 16 ಕೆರೆಗಳಿಗೆ ಮರುಜೀವ ಕೊಟ್ಟ ಗ್ರಾಮಸ್ಥರು. ಜನರು ಎಚ್ಚೆತ್ತುಕೊಂಡ್ರೆ, ಶ್ರೀಸಾಮಾನ್ಯರು ಜವಾಬ್ದಾರಿಯುತ ನಾಗರಿಕರಾದರೆ ಸಮಾಜವನ್ನೇ ಬದಲಿಸಬಹುದು ಅನ್ನೋದಕ್ಕೆ ಇದೇ ದ ಬೆಸ್ಟ್ ಎಕ್ಸಾಂಪಲ್. ಹಾಗೂ ಈ ಎಲ್ಲ ದೃಶ್ಯಗಳೇ ಸಾಕ್ಷಿ. ಇಲ್ಲಿ ಸರ್ಕಾರ ಮಾಡದೇ ಇರುವಂತಹ ಕೆಲಸವನ್ನ ಜನರೇ ಮಾಡಿ ತೋರಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕಿನ ಜನರೇ ಪ್ರತಿ ಗ್ರಾಮದ ಗ್ರಾಮಸ್ಥರಿಂದ ಹಣವನ್ನ ಸಂಗ್ರಹಿಸಿ ಕೆರೆಗಳ ಅಭಿವೃದ್ಧಿಗೆ ಮುಂದಾಗಿದ್ದಾರೆ. ಸೊ ಸುಮಾರು ಸಾಕಷ್ಟು ಹಣವನ್ನ ವ್ಯಯಿಸಿ, ಅದು ಸಾರ್ವಜನಿಕರ ಹಣವನ್ನ ವ್ಯಯಿಸಿ ನಮಗೆ ಬೇಕಾದಂತಹ ಜೀವ ಮೂಲವನ್ನ ನಾವೇ ಉಳಿಸ್ಕೊಳ್ತೀವಿ ಅಂತ ಪಣತೊಟ್ಟಿ ಇಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಬಲವಿದೆ. ಸರ್ಕಾರದ ಯಾವುದೇ ಹಣ ನಮಗೆ ಭಿಕ್ಷೆ ನಮಗೆ ಬೇಡ ಎನ್ನುವ ಮುಖಾಂತರವಾಗಿ ಅಭಿವೃದ್ಧಿ ಕೆಲಸಕ್ಕೆ ಕೈ ಹಾಕಿರುವಂಥದ್ದು. ಅಂದ್ರೆ ಇಲ್ಲಿರುವಂತಹ ರೈತರಿಗೆ, ಯಾಕೆ ಚಿಕ್ಕಬಳ್ಳಾಪುರ ಅಂದ ತಕ್ಷಣ ರೈತರ ಜೀವನಾಡಿ ಈ ನೀರು ಕೂಡ, ಅದರ ಜೊತೆಗೆ ಈ ಹೂಳನ್ನ ತೆಗೆದುಕೊಂಡು ಏನು ರೈತರು ತಮ್ಮ ಹೊಲಗಳಿಗೆ, ಗದ್ದೆಗಳಿಗೆ, ತೋಟಗಳಿಗೆ ಹಾಕೊಳ್ಳುವಂಥದ್ದು. ಆಶ್ಚರ್ಯ ಅನಿಸಿದ್ರು ಇದು ಸತ್ಯ. ಗೌರಿಬಿದನೂರು ತಾಲೂಕಿನಲ್ಲಿ ಜನರೇ ತಮ್ಮ ಸ್ವಂತ ಹಣದಲ್ಲಿ ಕೆರೆಗಳಿಗೆ ಮರುಜೀವ ನೀಡಿದ್ದಾರೆ. ಬರೋಬ್ಬರಿ ಒಂದಲ್ಲ ಎರಡಲ್ಲ 12 ಕೆರೆಗಳ ಹೂಳೆತ್ತಿ ಸೈ ಎನಿಸಿಕೊಂಡಿದ್ದಾರೆ. ಇಲ್ಲಿರುವಂತಹ
ಇರುವಂತಹ ಜನರ ಮನಸ್ಸು ನೋಡಿ ನಮಗೆ ಸರ್ಕಾರದಿಂದ ಯಾವುದೇ ರೀತಿ ನೆರವು ಬೇಡ, ಆದರೆ ನಮ್ಮ ಸಂಪನ್ಮೂಲವನ್ನು ನಾವೇ ಉಳಿಸ್ಕೊಳ್ತೀವಿ, ನಮ್ಮ ಹಣವನ್ನು ಹಾಕುವ ಮುಖಾಂತರವಾಗಿ ನಮ್ಮ ಸಂಪನ್ಮೂಲವನ್ನು ನಾವೇ ಕಾಪಾಡ್ಕೊಳ್ತೀವಿ ಎನ್ನುವ ಮುಖಾಂತರವಾಗಿ ಎಲ್ಲರೂ ಕೈ ಜೋಡಿಸಿ ಈಗ ಕೆರೆಗಳ ಅಭಿವೃದ್ಧಿಗೆ ಮುಂದಾಗಿರುವಂಥದ್ದು ಗಮನಿಸ್ತಾ ಇರ್ಬೋದು ನೀವು ಈ ದೃಶ್ಯದಲ್ಲಿ. ಈಗಾಗಲೇ ಸಾಕಷ್ಟು ಕೆರೆಗಳ ಹೂಳೆತ್ತುವಂತಹ ಕೆಲಸವನ್ನ, ಅಭಿವೃದ್ಧಿ ಕೆಲಸವನ್ನ ಮಾಡಲಾಗ್ತಾ ಇದೆ. ಇಲ್ಲಿವರೆಗೂ ಕೂಡ ಸುಮಾರು 12 ಕೆರೆಗಳ ಹೂಳೆತ್ತುವ ಕೆಲಸ ಹಾಗೆ ಅಭಿವೃದ್ಧಿ ಕೆಲಸವನ್ನ ಮಾಡುವ ಮುಖಾಂತರವಾಗಿ ಬೇರೆ ಗ್ರಾಮದವರು ನಮ್ಮ ಕೈಯಾರೆ ನಾವು ಹಣವನ್ನ ಹಾಕಿ ನಾವೆಲ್ಲರೂ ಒಗ್ಗಟ್ಟಿನಿಂದ, ಅಂದ್ರೆ ಗ್ರಾಮದ ಜನರು ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವ ಮುಖಾಂತರವಾಗಿ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅನುದಾನಕ್ಕೆ ಕಾದು ನಾವೇ ಸ್ವಚ್ಛಗೊಳಿಸಿದ್ವಿ. ಯಾಕೆಂದರೆ ಈಗ ಸರ್ಕಾರದ್ದು ಅನುದಾನ ತೊಗೊಳಕ್ಕೆ ಹೋದರೆ ಪಂಚಾಯತಿಯಲ್ಲಿ ನರೇಗಾಯಿಂದ ಮಾಡಬೇಕಾಗುತ್ತೆ. ಅದರಲ್ಲಿ ಫೋಟೋಗಳು ತೆಗಿಸ್ಬೇಕು, ದಿನ 10 ಜನದ್ದು, ಬೆಳಗ್ಗೆ ಒಂದು ಸರಿ, ನೈಟ್ ಒಂದು, ಸಾಯಂಕಾಲ ಒಂದು ಸರಿ. ಅದು ದುಡ್ಡು ಬರೋದು ಕೂಲಿ ದುಡ್ಡೆಲ್ಲ ಇದು ಜಾಬ್ ಕಾರ್ಡ್ಗೆ ಹೋಗುತ್ತೆ. ಅದು ವಾಪಸ್ ಬರಬೇಕು ಅಂದರೆ ತಿಂಗಳಾನುಗಟ್ಟಲೆ ಆಗುತ್ತೆ, ಬಿಲ್ ಆಗಬೇಕಂದ್ರೆ ವರ್ಷಗಟ್ಟಲೆ ಆಗುತ್ತೆ. ಹಾಗಾಗಿ ಅವ್ರದ್ದು ಸಹಾಯ ಬೇಡ ಅಂದ್ಬಿಟ್ಟು ನಾವೇ ಸ್ವಂತವಾಗಿ ಊರಲ್ಲೆಲ್ಲ ಸೇರಿಕೊಂಡು ಮಾಡೋಣ ಅಂತಬಿಟ್ಟು ನಿರ್ಧಾರ ತೊಗೊಂಡ್ವಿ. ಕೆರೆಯ ಮಣ್ಣಿನಿಂದ ರೈತರಿಗೂ ಅನುಕೂಲ. ಕೆರೆಯಿಂದ ನಾವು ಈ ಫರ್ಟಿಲೈಸರ್ಸ್ ಆಚೆ ಕಡೆಯಿಂದ ತಗೋಬೇಕಂದ್ರೆ ಎಷ್ಟು ನಾವು ಎಫರ್ಟ್ ಹಾಕ್ತೀವೋ ಅಷ್ಟು ಮಣ್ಣಲ್ಲಿ ಸಿಗೋವಂಥ ಫಲವತ್ತಾದ ಮಣ್ಣಲ್ಲಿ ಪ್ರತಿಯೊಂದು ಅಂಶವೂ ಪ್ರೆಸೆಂಟ್ ಆಗಿರುತ್ತೆ. ಅದರಿಂದ ಎಲ್ಲ ರೈತರಿಗೂ ಕೆರೆಯಿಂದ ಮಣ್ಣು ತಗೊಂಡು ಹೋಗೋದ್ರಿಂದ ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ. ಅದರಿಂದ ಬೆಳೆ ಬೆಳಿಬೋದು, ಚೆನ್ನಾಗಿ ಬೆಳಿಬೋದು. ಮತ್ತು ಅದೇ ರೀತಿಯಾಗಿ ಬೇರೆ ಕಡೆ ಇವಾಗ ನಾವು ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಮರ್ಷಿಯಲ್ ಕ್ರಾಪ್ಸೇ ಆಗಲಿ, ವೆಜಿಟೇಬಲ್ ಕ್ರಾಪ್ಸೇ ಆಗಲಿ, ಪ್ರತಿಯೊಂದು ಬೆಳೆಯೋದಕ್ಕೆ ಒಂದು ಅನುಕೂಲ ಇದರಿಂದ ಸಿಗ್ಬೋದು ಅಂತ ನಮ್ಮ ಸರ್ಕಾರಕ್ಕೆ 2 ಕೋಟಿ ಬೇಕು, ನಮಗೆ 19 ಲಕ್ಷ ಸಾಕು. ಗೌರಿಬಿದನೂರಿನಲ್ಲಿ ಜಲಕ್ರಾಂತಿ ಮಾಡಿದ ಕೆರೆಗಳ ಅಭಿವೃದ್ಧಿಗೆ ಮಾರ್ಗದರ್ಶಕರಾಗಿರುವ ಮಳೆ ನೀರು ಸಂಗ್ರಹಣೆ, ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುತ್ತಿರುವಂತಹ ಪ್ರಸಾದ ರೆಡ್ಡಿ ಅವರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿದರು. ಕೆರೆಯೊಂದರ ಅಭಿವೃದ್ಧಿಗೆ ಸರ್ಕಾರಕ್ಕೆ 2 ಕೋಟಿ ಬೇಕು, ಆದರೆ ನಾವು 19 ಲಕ್ಷದಲ್ಲಿ ಮಾಡಿದ್ದೀವಿ ಅಂತ ಹೇಳಿದರು. ಸೊ ಸರ್ಕಾರದೇ ಒಂದು ನಮ್ಮದು ಅಂದಾಜುಗಳ ಪ್ರಕಾರ ಹಲವಾರು 1-2-2.5 ಕೋಟಿ ಬೇಕು. ನಾವು ಕೇವಲ 19 ಲಕ್ಷ ರೂಪಾಯಿನಲ್ಲಿ ಮಾಡಿದ್ವಿ. ಹೆಂಗೆ ಸಾಧ್ಯ ಇದು? ಸಮುದಾಯ ಹಸಿ ಅದು ಅದ್ರ ಬಗ್ಗೆನೂ ಸಹ ಎಲ್ಲೋ ಕಡೆ ನಾಗರಿಕರಿಗೆ ಒಂದು ಸ್ಟಾರ್ಟಿಂಗ್ ಡೌಟ್ ಇತ್ತು. ಬಟ್ ಒಂದು ಕೆರೆ ಮಾಡಿದ್ಮೇಲೆ ಸಂಪೂರ್ಣವಾಗಿ ಅವ್ರಿಗೆ ನಂಬಿಕೆ ಬಂದಿದೆ. ನಮ್ದು ಇನ್ನೊಂದೇನಪ್ಪ ಅಂದರೆ ನಮಗೆಲ್ಲರೂ ಸಹ ನಿಸ್ವಾರ್ಥತೆ ಮೇಡಮ್, ಸಕಾರಾತ್ಮಕ ಧೋರಣೆ, ನಾವೆಲ್ಲರೂ ಸಹ ಟೀಮ್ ಸ್ಪಿರಿಟ್ ಅಂತ ಪಾಸಿಟಿವ್ ಆಟಿಟ್ಯೂಡ್ ಇದೆ. ಬಹುಶಃ ಐ ಥಿಂಕ್ ದಟ್ ಈಸ್ ವಾಟ್ ದ ಕಂಟ್ರಿ ನೀಡ್ಸ್. ಬೇಸಿಕಲಿ ವಿ ನೀಡ್ ಪೀಪಲ್ ವಿತ್ ಪಾಸಿಟಿವ್ ಮೈಂಡ್ ಸೆಟ್. ಕೇವಲ ಚಿಕ್ಕಬಳ್ಳಾಪುರ ಮಾತ್ರವಲ್ಲ, ಬೆಂಗಳೂರಲ್ಲೂ ಕೂಡ ಕೆರೆಗಳನ್ನು ಕಾಪಾಡಬೇಕಾದಂತಹ ಜಿಬಿಎ ನಿದ್ದಿಗೆ ಜಾರಿದೆ. ಹೀಗಾಗಿ ಸಿಲಿಕಾನ್ ಸಿಟಿಯಲ್ಲಿ ಲೇಕ್ ವಾರಿಯರ್ಸ್ಗಳು ಕೆರೆಗಳಿಗೆ ಮರುಜೀವವನ್ನು ನೀಡುತ್ತಿದ್ದಾರೆ. ಸ್ವಂತ ಹಣದಿಂದ ಪಂಚಾಯಿತಿ, NGO ಸಹಾಯವನ್ನು ಪಡೆದು ಇವರಿಗೂ 14 ಕೆರೆಗಳನ್ನು ಗುರುತಿಸಿ ಅಭಿವೃದ್ಧಿಪಡಿಸಿದ್ದಾರೆ. ಬೆಳ್ಳಂದೂರು, ವರ್ತೂರು ಕೆರೆಗಳಂತಹ ಅತಿದೊಡ್ಡ ಕೆರೆಗಳಿಗೆ ಇದೀಗ ಮರುಜೀವ ನೀಡಿದ್ದಾರೆ. ಅತಿಯಾದ ಆಕ್ರಮಣ, ಮತ್ತೊಂದು ಕಡೆ ನಗರೀಕರಣ, ಕಾಂಕ್ರೀಟ್ ಅನ್ನ ಕೂಡಿರುವಂತಹ ಬೆಂಗಳೂರು ಇವತ್ತು ಎಷ್ಟೋ ಕೆರೆಗಳನ್ನ ನುಂಗ್ ಹಾಕ್ಬಿಟ್ಟಿದೆ. ಸೊ ಪ್ರಮುಖವಾಗಿ ಇವತ್ತು ನಾವಿರುವಂತದ್ದು ವರ್ತೂರು ಕೆರೆ ಹತ್ರ. ನೋಡಿ, ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ ಇಡೀ ಡ್ರೈನೇಜ್ ಎಲ್ಲ ಕೂಡ ಒಂದ್ ಕಡೆ ಹರಿದು ಹೋಗ್ತಾ ಇದೆ, ಮತ್ತೊಂದು ಕಡೆ ಗಲೀಜು ಒಂದ್ ಕಡೆ ನಿಂತಿದೆ, ಇನ್ನೊಂದು ಕಡೆ ಕೆರೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಅನ್ನುವಂತಹ ಕುಂಟು ನೆಪ ಹೇಳುವಂತ ಅಧಿಕಾರಿಗಳಿಗೆ ಎಲ್ಲೋ ಒಂದು ಕಡೆ ಇವೆಲ್ಲ ಉದಾಹರಣೆ ಅಂತ ಹೇಳ್ಬೋದು. ಸಾರ್ವಜನಿಕರಿಂದಲೇ ಕೆರೆಗಳು ಉಳಿದಿರೋದು. ಈಗ ಪಬ್ಲಿಕ್ ಇನ್ವಾಲ್ವ್ಮೆಂಟ್ ಇಂದನೇ ಕೆರೆಗಳು, ನಮ್ಮ ಎಕೋಲಾಜಿಕಲ್ ಸ್ಪೇಸಸ್ ಎಲ್ಲ ಉಳಿದಿರೋದು. ಹೆಚ್ಚು ಭಾಗ ಪಬ್ಲಿಕ್ ಇನ್ವಾಲ್ವ್ಮೆಂಟ್ ಇರಲಿಲ್ಲ ಅಂತಂದರೆ ಎಲ್ಲವೂ ಇಲ್ಲ ಬಿಲ್ಡರ್ಸ್ ತಗೊಬಿಟ್ಟಿರೋರು, ಇಲ್ಲ ನೆಗ್ಲೆಕ್ಟಾಗಿ ಹಾಳಾಗ್ಬಿಟ್ಟಿರೋದು. ನಮ್ಮ ಇನ್ವಾಲ್ವ್ಮೆಂಟಿಂದ ನಾವು ಏನು ಲೆಟರ್ಸ್ ಬರಿತೀವಿ, ನಾವು ರಿಕ್ವೆಸ್ಟ್ ಏನು ಮಾಡ್ತೀವಿ, ಅದರಿಂದ ಇದು ಏನು ಉಳಿದಿದೆ. ಸರ್ಕಾರ ಯಾಕೆ ನಮ್ಮ ಸಲಹೆ ಬಳಸಿಕೊಳ್ತಿಲ್ಲ? ನಮ್ಮ ಜನನೇ ಅಷ್ಟು ಚೆನ್ನಾಗಿ ರಿಸರ್ಚ್ ಮಾಡಿ ಡೀಟೇಲಾಗಿ ಪ್ಲ್ಯಾನ್ಸ್ ಕೊಡ್ತಾ ಇದ್ದಾರೆ, ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ. ಬಟ್ ಅದನ್ನು ಉಪಯೋಗಿಸ್ಕೋತಾ ಇಲ್ಲ. ಸೊ ಅದು ದೊಡ್ಡ ಬೇಜವಾಬ್ದಾರಿ, ಒಂದು ತುಂಬ ದುಃಖ ಕೊಡುವಂಥ ಒಂದು ಸಂಗತಿ. ಇದಿಷ್ಟೇ ಅಲ್ಲ, ಬೆಂಗಳೂರಿನ ದಕ್ಷಿಣದಲ್ಲಿರುವಂತಹ ಅಕ್ಷಯನಗರ ಕೆರೆ ಪುನರುಜ್ಜೀವನ ಮಾಡದೆ ಜಿಬಿಎ ನಿರ್ಲಕ್ಷ್ಯವನ್ನು ವಹಿಸಿದೆ. ಮನವಿ ಮಾಡಿ ಸುಸ್ತಾದ ಜನರು ತಾವೇ ಹಣವನ್ನು ಸಂಗ್ರಹಿಸಿ ಕೆರೆ ಸ್ವಚ್ಛ ಮಾಡ್ತಿದ್ದಾರೆ. ನೋಡಿದ್ರಲ್ವಾ, ಸರ್ಕಾರ ಮಾಡಬೇಕಾದಂತಹ ಕೆಲಸವನ್ನ ಜನರೇ ಮಾಡಿ ತೋರಿಸಿದ್ದಾರೆ. ಸಾರ್ವಜನಿಕರು ಮನಸ್ಸು ಮಾಡಿದ್ರೆ ಯಾವುದು ಕೂಡ ಅಸಾಧ್ಯವಲ್ಲ ಅಂತ ಮತ್ತೆ ಪ್ರೂವ್ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ರೂಪಾ ಚಂದ್ರು, ರಿಪಬ್ಲಿಕ್ ಕನ್ನಡ.